ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲಾಗುತ್ತಿದ್ದು, ಸಿಎಂ ಸಿದ್ದರಾಮಯ್ಯ ಶುಭ ಕೋರಿ ಟ್ವೀಟ್ ಮಾಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಸಿದ್ದರಾಮಯ್ಯ ಅವರು, ಹೆಣ್ಣೆಂದರೆ ಸಹನೆ, ಸಹಿಷ್ಣುತೆ, ಪ್ರೀತಿ, ತ್ಯಾಗ, ಮಮತೆಯ ಸಹಕಾರ ಮೂರ್ತಿ. ತಾಯಾಗಿ ಜನ್ಮ ಕೊಟ್ಟು, ಸಹೋದರಿಯಾಗಿ ಸಲಹಿ, ಹೆಂಡತಿಯಾಗಿ ಜೊತೆ ನಿಂತು, ಮಗಳಾಗಿ ಪೊರೆಯುವವಳು ಹೆಣ್ಣು. ಅವಕಾಶ ದೊರೆತರೆ ಹೆಣ್ಣು ಏನೆಲ್ಲ ಸಾಧಿಸಬಲ್ಲಳು ಎಂಬುದು ಇಂದು ನಮ್ಮ ಕಣ್ಣ ಮುಂದೆ ಇದೆ. ನಾಡಿನ ಸಮಸ್ತ ಮಹಿಳೆಯರಿಗೆ ಮಹಿಳಾ ದಿನದ ಶುಭಾಶಯಗಳು ಎಂದಿದ್ದಾರೆ. ಶಿರಾನಗರದ ಅಮರಾಪುರ ರಸ್ತೆಯ ಜ್ಯೋತಿ ನಗರದಲ್ಲಿರುವ ಡೋಲಾರಾಮ್ ಮಾಲೀಕತ್ವದ ಶ್ರೀ ಗಣೇಶ ಎಲೆಕ್ಟ್ರಾನಿಕ್ ಅಂಡ್ ಹಾರ್ಡ್ವೇರ್ ಅಂಗಡಿಯಲ್ಲಿ ಕಳ್ಳತನವಾಗಿದ್ದು 1.5 ಲಕ್ಷ ಮೌಲ್ಯದ ವಸ್ತುಗಳನ್ನು ಕಳ್ಳರು ಕದ್ದಿದ್ದಾರೆ. ಇತ್ತೀಚೆಗೆ ಶಿರಾನಗರದಲ್ಲಿ ಕಳ್ಳತನಗಳು ವಿಪರೀತವಾಗಿ ಜರುಗುತ್ತಿದ್ದು, ಶಿರಾನಗರದ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರು ಹಾಗೂ ಜನಸಾಮಾನ್ಯರು ಭಯಭೀತರಾಗಿದ್ದು, ನಮ್ಮ ಜೀವನ ಹೇಗೆ ಎಂದು ಆತಂಕದಲ್ಲಿದ್ದಾರೆ. ವ್ಯಾಪಾರಕ್ಕಾಗಿ ಹೊರ ರಾಜ್ಯ ರಾಜಸ್ಥಾನದಿಂದ ಬಂದು ಬಹಳ ವರ್ಷಗಳಿಂದ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಅಂಗಡಿ ವ್ಯಾಪಾರವನ್ನೇ ನೆಚ್ಚಿಕೊಂಡು ಜೀವನ ನಡೆಸುತ್ತಿದೆ. ಶಿರಾನಗರದ ಡಾಲರ್ಸ್ ಕಾಲೋನಿ ಎಂದೇ ಹೆಸರು ಪಡೆದಿರುವ ಜ್ಯೋತಿ ನಗರದಲ್ಲಿರುವ ಡೋಲಾರಾಮ್ ಮಾಲೀಕತ್ವದ ಶ್ರೀ ಗಣೇಶ ಎಲೆಕ್ಟ್ರಾನಿಕ್ ಅಂಡ್ ಹಾರ್ಡ್ವೇರ್ ಅಂಗಡಿಯಲ್ಲಿ ಕಳ್ಳತನವಾಗಿದ್ದು 1.5 ಲಕ್ಷ ಮೌಲ್ಯದ ವಸ್ತುಗಳು ಕಳ್ಳರು ಕದ್ದಿದ್ದಾರೆ. ಸದ್ಯ ಈ ಘಟನೆ ಕುರಿತು ಶಿರಾನಗರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಸರು ಡೋಲಾರಾಮ್ ಅಂತ ಸರ್. ಅಂಗಡಿ ಹೆಸರು ಶ್ರೀ ಗಣೇಶ ಎಲೆಕ್ಟ್ರಿಕಲ್. ಒಂದು ಕಳ್ತನ ಗೊತ್ತಿಲ್ಲ, ಬೆಳಗ್ಗೆ ಬಂದಿದ್ದು. ಹುಡುಗ ಫೋನ್ ಮಾಡಿದ್ದಕ್ಕೆ ಬಂದು ನೋಡಿದ್ದಕ್ಕೆ ಹಿಂಗೆಲ್ಲ ಆಗಿದೆ. ಅದು ಹಿಂದೆ ಸೀಟ್ ಕಟ್ ಮಾಡೋರೆ, ಆಮೇಲೆ ವೈರ್ ಐಟಮ್ಸು, ಫೇನ್ ಐಟಮ್ಸು ಎಲ್ಲ ತಗೊಳೋರೆ. ಒಂದು 1.5 ಲಕ್ಷ ಅಪ್ರಾಕ್ಸಿಮೇಟ್ ಐಟಮ್ ಹೋಗುತ್ತೆ. ಆಮೇಲೆ CC ಕ್ಯಾಮ್ರಾ ಇರಲಿಲ್ವಾ? CC ಕ್ಯಾಮ್ರಾ ಎಲ್ಲ ಇತ್ತು. ಅದು ಡಿ ವಿ ಆರ್ ಇತ್ತಲ್ಲ, ಹಾರ್ಡ್ ಡಿಸ್ಕ್ ಇತ್ತಲ್ಲ, ಅದು ತಗೊಳೋರೆಲ್ಲ ಕಟ್ ಮಾಡಿ ಎಲ್ಲ ತಗೊಂಡು. ಇನ್ನು ಬೆಲೆ ಬಾಳೋ ಐಟಮ್ ಇದೆ, ಬೇರೆ ಎಲ್ಲ ಏನು ಮುಟ್ಟಿಲ್ಲ? ಬೇರೆ ಏನು ಮುಟ್ಟಿಲ್ಲ. ಲ್ಯಾಪ್ಟಾಪ್ ಎಲ್ಲ ಇತ್ತು, ಲ್ಯಾಪ್ಟಾಪ್ನ ಏನು ಮುಟ್ಟಿಲ್ಲ. ಲ್ಯಾಪ್ಟಾಪ್ ಎಲ್ಲ ಹಿಂಗೆ ಅಲ್ಲಿ ಆಯಿತು, ಹಿಂಗೆ ಸುಮಾರು ಒಂದು 1.5 ಲಕ್ಷ. ಎಷ್ಟು ಗಂಟೆಗೆ ಆಗಿರ್ಬೋದು ಅನ್ಸುತ್ತೆ ನಿಮಗಿದು? ಗೊತ್ತಿಲ್ಲ, ನೈಟ್ ಆಗಿದ್ದು, ಒಂದು ನೈಟ್ ಆಗಿತ್ತು. ಇದು ಏರಿಯಾ ಅದು ಜ್ಯೋತಿ ನಗರ ಸರ್, ಅಮರಾಪುರ ರೋಡ್ ಸೀರಾ ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ, ಬಂದಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಟೇಷನ್ಗೆ ಹೋಗ್ತೀವಿ, ಅರ್ಜಿ ಬಟ್ ಕೊಟ್ಬಿಡ್ತೀವಿ. ಬಂದಿದ್ರು 2-3 ಪೊಲೀಸ್ ಅವ್ರು ಬಂದಿದ್ದು ನೋಡ್ಕೊಂಡು ಹೋದ್ರು. ಶಿರಾ ತಾಲೂಕಿನ ಕಸ್ಬಾ ಹೋಬಳಿಯ ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ತುಮಕೂರು ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸರಳವಾಗಿ ಹಾಗೂ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಷ್ಮಾ ಮೋಹನ್ ಉದ್ಘಾಟಿಸಿದರು. ಈ ವೇಳೆ ಮಹಿಳೆಯರಿಗೆ ದೌರ್ಜನ್ಯಗಳ ವಿರುದ್ಧ ದೃಢವಾಗಿ ಶಕ್ತಿಯಾಗಿ ನಿಲ್ಲುವ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದು, ಸಮಸ್ತ ಮಹಿಳೆಯರು, ಹೆಣ್ಣು ಮಕ್ಕಳು ಸರ್ಕಾರದ ಯೋಜನೆ ಹಾಗೂ ಮಹತ್ವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜು ತಿಳಿಸಿದರು. ನಮ್ಮ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರಾದ ನಾವುಗಳು ನಮ್ಮ ಪಂಚಾಯಿತಿಯನ್ನ ಮಹಿಳೆಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸುತ್ತೇವೆ. ಹೆಣ್ಣು ಮಕ್ಕಳು ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡುವುದು, ಹೆಣ್ಣು ಭ್ರೂಣ ಲಿಂಗ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಘಟನೆಗಳು ಜರುಗದಂತೆ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಪಂಚಾಯಿತಿಯನ್ನಾಗಿ ಮಾಡುತ್ತೇವೆ ಎಂದು ಸರ್ವ ಮಹಿಳಾ ಸದಸ್ಯರು ಪ್ರತಿಜ್ಞೆ ಮಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ, ಸದಸ್ಯರಾದ ನವೀನ್ ವೈಟಿ, ಭಾಗ್ಯಮ್ಮ, ಗ್ರಂಥಾಲಯ ವ್ಯವಸ್ಥಾಪಕಿ ರೇಣುಕಮ್ಮ ಹಾಗೂ ಗ್ರಾಮಸ್ಥರು ಪ್ರಮುಖರು ಉಪಸ್ಥಿತರಿದ್ದರು. 50% ಹೆಣ್ಮಕ್ಳಿಗೆ ಅಂತ ಮೀಸಲಾತಿ ಇದ್ದು ನಾವು ಹಿಂದಕ್ಕೆ ಹೋಗ್ತಿರ್ತೀವಿ. ಅವ್ರು ಬನ್ನಿ ಮುಂದೆ ಅಂದ್ರೆ ನಾವು ಹಿಂದೆನೇ ಉಳಿ. ಅಲ್ಲಿ ಮೇಡಮ್ ಅವ್ರು ಇದೆ ಹೇಳಿದ್ರು, ನಾವು ಎಷ್ಟು ಮುಂದೆ ಬನ್ನಿ ಹೆಣ್ಮಕ್ಳು ಅಂದ್ರೂ ಹಿಂದೆನೇ ಸೆಳೀತಿರ್ತೀರ ಅಂತ. ಅದಕ್ಕೆ ಕಾರಣ ಇವಾಗ ಗೊತ್ತಾಯ್ತು ಸರ್. ಮಾತಾಡಿ ಅಂದರೂ ನಾವು ಸೈಲೆಂಟ್ ಆಗಿರ್ತೀವಿ. ಅವ್ರು ಎಷ್ಟೇ ಉಪಯೋಗ ಮಾಡಿಕೊಟ್ರು ನಾವು ಹಿಂದೆ ಹೊಡಿತೀವಿ. ಹೆಣ್ಮಕ್ಳು ಮುಂದೆ ಬರಲಿ ಅಂತ ಕೂಸು ಮನೆ ಅಂತ ಮಾಡಿದ್ರು. ಅಂದರೆ 6 ತಿಂಗಳಿಂದ
6 ತಿಂಗಳಿಂದ 3 ವರ್ಷದೊಳಗಿರೋರ ಶಿಶುವಾರಕ್ಕೆ ಕರ್ಕೊಳಲ್ಲ ಅಂತ ಕುಸುಮನೆ ಅಂತ ಮಾಡಿದ್ರು. ಅಂದರೆ ಅಲ್ಲಿ ಮಕ್ಳನ್ನ ಬಿಟ್ಟು ಹೆಣ್ಮಕ್ಳು ಮುಂದೆ ಬಂದು ಕೆಲಸ ಮಾಡಿ ದುಡೀಲಿ, ಬಡತನ ಅನ್ನೋದೇ ಬೇಡ ಅನ್ನೋ ಕಾರಣಕ್ಕೋಸ್ಕರ. ಆದ್ರೂ ಅಲ್ಲೂ ಕೂಡ ನಾವು ಹಿಂಜರಿತಾನೆ ಇರ್ತೀವಿ. ಹೆಣ್ಮಕ್ಳು ಮುಂದೆ ಬರಲಿ ಅಂತ ಹೇಳ್ತಾ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು. ನಾನು 2 ಮಾತನ್ನು ಹಾಗಾಗಿ ಎಲ್ಲರೂ ಮಾಡ್ತಾರೆ. ಆದರೂ ನಾವಿವತ್ತು ಮೊನ್ನೆ ಟ್ರೈನಿಂಗ್ ಹೋಗಿ ಬಂದರೆ ಜಿಲ್ಲೆಯಿಂದ ಒಬ್ಬರನ್ನೇ ಕಳಿಸಿದ್ದು. ಅದರಲ್ಲೂ ನಮ್ಮ ಎಲ್ಲಿಯವರು ಅಂದರೆ ಸಿರಾದಲ್ಲಿ ಎಲ್ಲಿಯವರು. ನಾವು ನಮ್ಮ ಅಧ್ಯಕ್ಷರ ಸಮೇತ 2 ದಿನ ಹೋಗಿ ಎಲ್ಲ ತಿಳ್ಕೊಂಡು ಇವತ್ತಲೇ ಮಾಡಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಈ ದಿನ ಹಮ್ಮಿಕೊಂಡಿದ್ದು. ಎಲ್ಲರೂ ಕಾರಣಭೂತರಾಗಿದ್ದರೆ ಯಶಸ್ವಿಗೊಳಿಸೋಕ್ಕೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಹಿಳಾದ ಒಕ್ಕೂಟದವರು, ನಮ್ಮ MBK, ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ನಮ್ಮ ಸರ್ವ ಸದಸ್ಯರು, ಸಾರ್ವಜನಿಕರು ಎಲಿಯೂರು ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿ ಅದರಿಂದ ನಮ್ಮ ಅಧ್ಯಕ್ಷರು, ನಮ್ಮ PD ಅವರು ಸಮೇತ PD ಅವ್ರ ಪರವಾಗಿ ನಾನು ಹೋಗಿದ್ದೆ. 2 ದಿನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಆರ್ಥಿಕ ಸ್ವಾವಲಂಬನೆಗಳಾಗಿ ಬದುಕಬೇಕು ಮಹಿಳೆಯರು ಅಂತ ಈ ದಿನ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರದೇ ಇದಾದಂಥ ಒಂದು ವ್ಯವಸ್ಥಿತವಾದ ದಿನವಾಗಿದ್ದು, ಈ ದಿನ ನಮ್ಮ ಎಲಿಯೂರು ಗ್ರಾಮ ಪಂಚಾಯತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿದ್ದು. ಮಹಿಳೆಯರು ಮುಂದಿನ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತಲೇ ಸರ್ಕಾರದವರು ಈ ಹಿಂದೆ ಏನು 33% ಮಹಿಳೆಯರಿಗೆ ಮೀಸಲಿದ್ದಂಥದ್ದನ್ನು 2010ರಿಂದ 50% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಭೆಗಳಲ್ಲೂ ಪಾಲ್ಗೊಂಡು ಈ ಸಭೆಗಳ ಮುಖಾಂತರ ತಮ್ಮ ಕುಟುಂಬಗಳ ನಿರ್ವಹಣೆಯನ್ನು ಹಾಗೂ ಬಡತನ ಮುಕ್ತವಾಗಿ ಮಾಡಿಕೊಳ್ಳೋದ್ರ ಮುಖಾಂತರ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಹಾಗೂ ನಮ್ಮ ಸಾಮಾಜಿಕವಾಗಿ ಆಡಳಿತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ 50% ಎಲ್ಲೋದ್ರೂ ಸಮೇತ 50% ಈಗಾಗಲೇ ಬಂದಿದೆ. ಇನ್ನೂ 50ರಿಂದ 60 ಮೇಲೆ ಬರ್ತಾ ಇದೆ. ಅದೇ ರೀತಿ ಎಲ್ಲರೂ ಒಗ್ಗೂಡಿ ಏನೇ ಕೆಲಸ ಇರಲಿ, ಏನೇ ಒಂದು ಇದಿರಲಿ, ನಿಮ್ಮ ಮಹಿಳಾ ಸಂಘಗಳು ಒಕ್ಕೂಟಗಳು ಕರೆದಾಗ ದಯಮಾಡಿ ಪಾಲ್ಗೊಳ್ಳಿ, ಅಲ್ಲಿರೋ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಹಿಳಾ ದಿನದ ಹಿನ್ನೆಲೆ ಪವಿತ್ರ ಗೌಡ ತಮ್ಮ ಇನ್ಸ್ಟಾದಲ್ಲಿ ಸ್ಪೆಷಲ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಹ್ಯಾಪಿ ವುಮೆನ್ಸ್ ಡೇ ಎಂದಿದ್ದಾರೆ. ಡಿಯರ್ಸ್, ನಿನ್ನೆಗಿಂತ ಸ್ವಲ್ಪ ಹೆಚ್ಚು ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ, ನಿಮ್ಮನ್ನು ನೀವು ಆದ್ಯತೆಯನ್ನಾಗಿ ಮಾಡಿಕೊಳ್ಳಿ, ನಿಮ್ಮ ಗುರಿ ಬೆನ್ನಟ್ಟಿ, ನಿಮ್ಮಲ್ಲಿರುವ ವಸ್ತುಗಳಿಗೆ ಕೃತಜ್ಞರಾಗಿರಿ, ನಿಮ್ಮ ಬಗ್ಗೆ ಹೆಮ್ಮೆ ಪಡಿ, ನೀವು ಅದ್ಭುತ ಮಹಿಳೆ ಎಂದು ಈ ದಿನ ಆಚರಿಸಿ ಎಂದು ಪವಿತ್ರ ಮಹಿಳೆಯರಿಗೆ ಮೆಸೇಜ್ ನೀಡಿದ್ದಾರೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾದಲಡಗು ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 15ರಂದು ಕಲ್ಲುಗಾಲಿ ರಥೋತ್ಸವ ನೆರವೇರಲಿದೆ ಎಂದು ಶ್ರೀ ರಂಗನಾಥ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ YK ಜಯರಾಮಪ್ಪ ತಿಳಿಸಿದ್ದಾರೆ. ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾದಲಡಗು ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 15ರ ಶನಿವಾರ ರಾತ್ರಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪಾಂಡುರಂಗಪ್ಪ, ಪ್ರಧಾನ ಅರ್ಚಕ, ಗ್ರಾಮಾಂತರ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೂಲೆಮನೆ ರಂಗನಾಥ್, ಚಂದ್ರಪ್ಪ, ಪಾಂಡುರಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾದಲಡಗು ಗ್ರಾಮದ ಆರಾಧ್ಯ ದೈವವಾದ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ತಾರೀಖು 13ನೇ ತಾರೀಕಿಂದ ಶುರುವಾಗಿ 14, 15, 16, 18ವರೆಗೂ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 14ನೇ ತಾರೀಕು 101 ಅಡಿ ಹರಸೇವೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ 15ನೇ ತಾರೀಕು ನಮ್ಮ ಪರಮ ಪೂಜಾ ಗುರುಗಳಾದಂಥ ನಂಜಾವಧೂತ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಕಲ್ಲುಗಾಲಿ ರಥೋತ್ಸವ ನಡೆಯುತ್ತೆ. ಅದರ ಜೊತೆಯಲ್ಲಿ ರಂಗನಾಥ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ R ಜಯರಾಮಯ್ಯನವರ ಒಂದು ಮುಖಂಡತ್ವದಲ್ಲಿ ಮತ್ತು ಪಾಂಡ್ರಂಗಪ್ಪನವರ ಒಂದು ಜವಾಬ್ದಾರಿತ್ವದಲ್ಲಿ ಪ್ರತಿಯೊಬ್ಬರು ಊರಿನ ಜನ ಎಲ್ಲ ಸೇರಿಕೊಂಡು ಎಲ್ಲ ಅಣ್ಣ ತಮ್ಮಗಳು, ಎಲ್ಲ ಗ್ರಾಮಸ್ಥರುಗಳು ಅವರವ್ರ ಸ್ವಂತವಾದ ಒಂದು ಖಾತೆಯನ್ನು ಅವರವರೇ ನಿರ್ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ದಯಮಾಡಿ ಅವತ್ತು ಹರಸೇವೆ ಇರುತ್ತೆ, ಮಧ್ಯಾಹ್ನ ಟೈಮಲ್ಲಿ ಸಾಯಂಕಾಲ ಆರತಿ ಇರುತ್ತೆ.
ಸಾಯಂಕಾಲ ನೈಟು 10 ಗಂಟೆ ಹಂಗೆ ಪರಮ ಪೂಜ್ಯ ಗುರುಗಳಿಂದ ಒಂದು ರಥೋತ್ಸವ ಕಾರ್ಯಕ್ರಮ ನೆರವೇರುತ್ತೆ. ಅದರ ಜೊತೆಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದಾದ ನಂತರ 15ನೇ ತಾರೀಕು 16ನೇ ತಾರೀಕು ಉಂಡೆ ಮಂಡ್ಯ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 17ನೇ ತಾರೀಕು ವಸಂತೋತ್ಸವ ಓಕ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆಯೇ ಬರುವಂಥ ಭಕ್ತಾದಿಗಳು 10 ಸೇರು ಅಕ್ಕಿ 1 ಸೇರು ಬೇಳೆ 251 ರೂಪಾಯಿ ಹಣವನ್ನು ತಂದುಕೊಟ್ಟು ಇಲ್ಲಿ ರಸೀದಿ ಪಡೆಯತಕ್ಕದ್ದು. ಎಲ್ಲ ಅಣ್ಣತಮ್ಮಗಳು ಒಕ್ಕಲುಗಳು ಭಕ್ತಾದಿಗಳು ಯಾರ್ಯಾರು ಕೂಡ ದಾನವಾಗಿ ಕೊಡಬಹುದು. ಅದೇ ರೀತಿ ಈ ವರ್ಷ ಯಥೇಚ್ಛವಾಗಿ ಭಾಳಷ್ಟು ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದರಲ್ಲಿ ಮೈಕ್ ಸೆಟ್ಗೆ ಒಬ್ಬರು, ಬಾಳೆ ಎಲೆಗೆ ಒಬ್ಬರು, ಮತ್ತು ಇನ್ನೊಂದು ತರಕಾರಿಗೂ ಕೂಡ ಕೆಲವರು ಸಹಾಯ ಮಾಡಿದ್ದಾರೆ. ಅರಿಸೇವಿಗೆ ಅಕ್ಕಿ ಕೂಡ ಕೆಲವರು ಕೊಟ್ಟಿದ್ದಾರೆ. ಹಾಗೆ ನಾಸಿಕ್ ಡೋಲ್ಗೆ ನಮ್ಮೂರಿನ ರೇಷ್ಮೆ ಬೆಳೆಗಾರ ಸಂಘದ ಅವರೆಲ್ಲ ಸೇರಿ ಕೊಟ್ಟಿರ್ತಾರೆ. ಹಾಗೆ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಒಪ್ಪಿರ್ತಾರೆ. ತಾವು ಎಲ್ಲರೂ ಬನ್ನಿ. 15ನೇ ತಾರೀಕು ಯಾವುದೇ ಟೈಮಲ್ಲಿ ಮಿಸ್ ಮಾಡದಂತೆ ರಂಗನಾಥ ಸ್ವಾಮಿಯ ಭವ್ಯ ರಥೋತ್ಸವವನ್ನು ನೋಡಿ, ಮೆರವಣಿಗೆ ನೋಡಿ, ಆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಬಂದು ತಮ್ಮ ಪ್ರೋತ್ಸಾಹ, ತನುಮನ ಧನ ಸಹಾಯ ಮತ್ತು ಇಲ್ಲಿದ್ದಂಥ ಕೆಲಸ ಕಾರ್ಯಗಳಿಗೆ ನೆರವೇರಿಸಿಕೊಂಡು ನಮ್ಮ ಈ ಒಂದು ಎಲ್ಲ ಜವಾಬ್ದಾರಿಯನ್ನು YK ಜಯರಾಮಯ್ಯನವರು ಈ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಯ್ಯನವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಗೌಡಗಳು ಕೂಡ ಸಪೋರ್ಟಾಗಿ ಒಂದು ಈ ಸೇವೆಯನ್ನು ಮಾಡಲಿಕ್ಕೆ ತಯಾರಾಗಿರ್ತಾರೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಪ್ಪದೇ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ರೈತರ ದಾರಿ ತಪ್ಪಿಸುವ ಬಜೆಟ್ ಆಗಿದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರುದ್ರಪ್ಪ ಅಂದಪ್ಪ ಕೋಳೂರ ಟೀಕಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಹಾಗೂ ಕೂಕನೂರ ತಾಲೂಕಿನಲ್ಲಿ ನ್ಯಾಯಾಲಯಕ್ಕೆ ಕ್ರೀಡಾಂಗಣಕ್ಕೆ ಬಜೆಟ್ ಮಂಡಿಸಿದ್ದಾರೆ. ಉಳಿದ ರೈತರ ಅಭಿವೃದ್ಧಿಗಾಗಿ ಶೂನ್ಯ ಬಜೆಟ್ ಆಗಿ ಪರಿವರ್ತನೆಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಜಿಂಕೆವನ ಸ್ಥಾಪನೆ ಬಗ್ಗೆ ಬಜೆಟ್ನಲ್ಲಿ ಮಂಡಿಸಬೇಕಿತ್ತು. ಈ ಬಜೆಟ್ನಲ್ಲಿ ಏನೂ ಮಂಡಿಸಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕಿತ್ತು. ರೈತರ ಸಾಲ ಮನ್ನಾ ಮಾಡಿಲ್ಲ. ಈ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಬಜೆಟ್ ಆಗಲಿಲ್ಲ. ಶೂನ್ಯ ಬಜೆಟ್ ಆಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ವಾಗ್ದಾಳಿ ನಡೆಸಿದರು. ಒಂದು ರಾಜ್ಯ ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಆಯ್ತು, ಕಲ್ಯಾಣ ಕರ್ನಾಟಕ ಆಯ್ತು, ಕೆಲವೊಂದು ಒಳ್ಳೆ ಬಜೆಟ್ ಆದ್ರೆ ಕೆಲವೊಂದು ರೈತರಿಗೆ ಏನೈತಿ, ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು. ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಕುಕ್ನೂರು ಯಲಬುರ್ಗಾ ಭಾಗದಾಗ ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ. ಇನ್ನೂ ಗದಗ ಇನ್ನೂ ಹೆಚ್ಚುವರಿ ಬೇರೆ ಬೇರೆ ಜಿಲ್ಲೆದಾಗೂ ಜಿಂಕಿದ ಹಾವಳಿನೂ ಭಯಂಕರ ಐತಿ. ಹೆಚ್ಚಂದ್ರೆ ನಮ್ಮ ಸರ್ವೆ ಪ್ರಕಾರ ನಮ್ಮ ಯಲಬುರ್ಗಾ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ. ನಾವು ಬೆಳಗಾವಿ ದೇಶದಿಂದಾಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ, ಏನೋ ಒಂದು ಮನವರಿಕೆ ಮಾಡ್ತಾರೆ ಅನ್ಕೊಂಡಿದ್ವಿ. ಅಲ್ಲಿ ಆದರೂ ಮನವಿ ಸಲ್ಲಿಸಿದ್ವಿ ಋಣದಾಗ. ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ. 2009ರಿಂದ ಇಲ್ಲಿವರೆಗೆ ಏನೋ ಹೋರಾಟ ಮುಂದುವರಿತಾನೆ ಐತಿ. ಮನವಿ ಸಲ್ಲಿಸತ್ತಾನೆ ಬಂದಿವಿ. ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ವನದ ಬಗ್ಗೆ ಆಯ್ತು, ಯಾವುದೋ ಜಿಂಕಿ ಸಲುವಾಗಿ ಆಯ್ತು, ರೈತರ ಬಗ್ಗೆ ಆಯ್ತು, ರೈತರ ಯೋಜನೆ ಬಗ್ಗೆ ಆಯ್ತು, ಯಾವುದೂ ಸರ್ಕಾರ ಇದಕ್ಕೆ ತುಟಿಪಿಟ್ಟಕ್ಕೆ ಅಂದಿಲ್ಲ. ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ? ಈಗ ರೈತರು ಜಿಂಕೆ ಹಾವಳಿ ಸಲುವಾಗಿ ಹೆಂಗಾಗೈತೆ ಅಂದ್ರೆ, ಬಿಡಪ್ಪ ಬಿತ್ತಿದ್ರೆ ಜಿಂಕ್ ತಿಂದು ಹೋಕ್ಕವು, ಸುಮ್ಮನೆ ಏನು ಮಾಡೋದು ಅಂತೇಳಿ ಬಿತ್ತೋದು ಸೈತಿ ಬಿಟ್ಟಾರ. ಅದು ಒಂದು ಜಿಂಕೆ ವನ ಮಾಡಿ ಕೂಡಿ ಎಲ್ಲಾರು ಕೂಡಿ ಹಾಕಿದ್ರೆ ಬಿತ್ಕೊಂಡು ತಮ್ಮ ಜೀವನ ಕಟ್ಕೊಳಕ್ಕೆ, ಸಾಲ ಹರ್ಕೊಳಕ್ಕೆ ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಮತ್ತು ಒಳ್ಳೆ TV ಮಾಧ್ಯಮ ಮೂಲಕ ತಿಂಗಳದಿಂದನೇ ನಾವು ಆಗ್ರಹಿಸಿದ್ವಿ, ಎಲ್ಲ ಮಾಡಿದ್ವಿ, ಮನವಿ ಕೊಟ್ಟಿವಿ. ಏನೋ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ. ಶೂನ್ಯ ಬಜೆಟ್ ಅಂತ ನೀವು ಹೇಳ್ಬೋದು. ಇವತ್ತು 5 ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ. ಅದು ಎಲ್ಲರಿಗೆ ಸಾಲ ಸಿಗಲ್ಲ. ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ರಿ ಅಂತ ಹೇಳಿದ್ವಿ. ಆ ಸಾಲನೂ ಮನ್ನಾ ಮಾಡಲಿಲ್ಲ. ಇವು ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯಾವು. ಹಾಳಾಗಿದ್ದಕ್ಕೆ ಇವತ್ತು ಮೇಲೆ ಏನಾಗುತ್ತೆ, ನೋಟಿಸ್ ಕಳ್ಸಾಕತ್ತಾರೆ. ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ. ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕನ್ನಕ್ಕೆ ಅನುಕೂಲ ಆಕಿತ್ತು. ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ
ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿದ್ದೀವಿ. ನಟ ದರ್ಶನ್ ಮಹಿಳಾ ಅಭಿಮಾನಿಯೊಬ್ಬರಿಂದ ಓಡಿದ ಘಟನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಡೆದಿದೆ. ಮಹಿಳಾ ಅಭಿಮಾನಿ ದರ್ಶನ್ ಜೊತೆ ಮಾತನಾಡಲು ಹಠ ಮಾಡಿದ್ದರು. ದರ್ಶನ್ ಅವರೊಂದಿಗೆ ಮಾತನಾಡಿ ತೆರಳಲು ಯತ್ನಿಸಿದಾಗ ಮಹಿಳೆ ಗೋಳಾಡಿದ್ದಾರೆ. ಬಳಿಕ ದರ್ಶನ್ ಮಹಿಳೆಯನ್ನ ನಿಭಾಯಿಸಲು ಸಾಧ್ಯವಾಗದೆ ಬೆನ್ನು ಹಿಡಿದುಕೊಂಡೇ ಹೋಗಿ ಕಾರು ಹತ್ತಿದ್ದಾರೆ. ಆದರೂ ಕಾರಿನ ಬಳಿ ಮಹಿಳೆ ಗೋಳಾಡಿದ್ದಾರೆ. ಬಳಿಕ ಮತ್ತೆ ದರ್ಶನ್ ಅವರು ಕಾರಿನಿಂದ ಇಳಿದು ಮಹಿಳೆಯನ್ನ ಸಮಾಧಾನ ಮಾಡಿ ಹೋಗಿದ್ದಾರೆ. ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೆಬ್ರವರಿ 8ರಂದು ಬೆಳ್ತಂಗಡಿಯಲ್ಲಿ ನಡೆದ ಹಿಂದೂ ಸಮಾಜ ರಕ್ಷಣಾ ಕಾರ್ಯಕ್ರಮದಲ್ಲಿ ಮಹೇಶ್ ಶೆಟ್ಟಿ ದೇವಾಲಯಗಳ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟಿಸುವ ಹೇಳಿಕೆ ನೀಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ ಎಂದು ದೂರಲಾಗಿದೆ. ಅಲ್ಲದೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಸಂಸ್ಥೆಗಳ ಬಗ್ಗೆ ಹೇಳಿಕೆ ನೀಡಿ ಹೈಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ ಎನ್ನಲಾಗಿದೆ. ಹಿರಿಯ ನಟಿ ವೈಜಯಂತಿಮಾಲಾ ನಿಧನರಾಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಅವರ ಪುತ್ರ ಸುಚೇಂದ್ರ ಬಾಲಿ, ನಮ್ಮ ತಾಯಿ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಟಿಯ ಕುಟುಂಬಕ್ಕೆ ಆಪ್ತರಾದ ಸಂಗೀತಗಾರ ಗಿರಿಜಾ ಶಂಕರ್ ಸುಂದರೇಶನ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಶೇರ್ ಮಾಡಿ ನಟಿ ಆರೋಗ್ಯವಾಗಿದ್ದಾರೆ, ಈಗ ಹರಿದಾಡುತ್ತಿರುವ ವಿಚಾರ ಸುಳ್ಳು ವದಂತಿಯನ್ನ ಹರಡೋದನ್ನ ನಿಲ್ಲಿಸಿ ಎಂದಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.